ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಹೌದು ಸರಸ್ವತಿ, ಮೊದಲನೇ ಬಾರಿಗೆ ನಿನ್ನ ಮಠಕ್ಕೆ ಕರ್ಕೊಂಡು ಹೋದಾಗ್ಲೇ ಈ ರೀತಿ ಆಯ್ತಲ್ಲ ಅಂತ ಬೇಸರ ಇದೆ. ಅಲ್ಲ, ಗೋವಿಂದಾಚಾರ್ಯರು ಅಷ್ಟು ಹಿರಿಯರು, ಅವ್ರು ಈ ರೀತಿ ನಡ್ಕೊಂತಾರಾ? ನಮ್ಮ ತಾತನ ಕಾಲದಿಂದಲೂ ಅವರು ಹಾಗೇ ಇದ್ದಾರಂತೆ. ಈಗ ಈ ಭೋಗೇಂದ್ರನವ್ರಗಳ ಜೊತೆ ಸೇರ್ಕೊಂಡು ಅವನು ಹಾಗೇ ವರ್ತಿಸ್ತಾನೆ. ಈ ಶ್ರೀಮಠದಲ್ಲಿದ್ದು ಅವರು ಬದಲಾಗ್ಲಿಲ್ವಾ? ಗುರುಗಳು ಅವ್ರನ್ನ ಬದಲಾಯಿಸಬೇಕು ಅಂತ ಬಹಳ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಕೆಲವರು ಬದಲಾಗೋದೇ ಇಲ್ಲ. ಇಂಥವ್ರ ನಡುವೆ ನೀವು ಹೇಗೆ ಕೆಲಸ ಮಾಡ್ತೀರಿ? ನಿಮಗೆ ಸಮಸ್ಯೆ ಆಗೋದಿಲ್ವೇ? ಕಲಿಯುಗನೇ ಹಾಗೆ ಸರಸ್ವತಿ. ಕಲಿಯ ಆರ್ಭಟನೇ ಹೆಚ್ಚು. ಅದರ ಪ್ರಭಾವದಿಂದನೇ ಜನ ಈ ರೀತಿ ವರ್ತಿಸ್ತಾರೆ. ಹಂಸಕ್ಷೀರ ನ್ಯಾಯದ ಹಾಗೆ ನಾವು ಬದುಕಬೇಕು. ಶ್ರೀಹರಿ ಮೇಲೆ ಭಾರ ಹಾಕಿ ನಾವು ಬದುಕು ನಡೆಸಬೇಕು. ಅವನೇ ಕಾಪಾಡ್ತಾನೆ ಅಷ್ಟೇ. ಈಗ ಅವರಿಬ್ಬರಿಗಾಗಿರೋ ಪರಿಸ್ಥಿತಿ ಸರಿ ಹೋಗುತ್ತಾ? ಸರಿ ಹೋಗುತ್ತೆ, ಆದ್ರೆ ಅವರಿಬ್ರು ಸರಿದಾರಿಗೆ ಬರೋ ಲಕ್ಷಣಗಳು ಕಾಣಿಸ್ತಿಲ್ಲ. ಹೋಗ್ಲಿ ಬಿಡಿ, ಗುರುಗಳು ನಮ್ಮಿಬ್ಬರಿಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟೇ ಸಾಕು. ಅಷ್ಟೇ ಅಲ್ಲ, ಸರಸ್ವತಿನ ಚೆನ್ನಾಗಿ ನೋಡ್ಕೋ ಅಂತ 1000 ಹೊನ್ನಿನ ವರಹಗಳನ್ನು ಕೊಟ್ಟಿದ್ದಾರೆ. ನನಗೆ ಹೊನ್ನು ವರಹ ಯಾವುದು ಬೇಡ, ನಿಮ್ ಪ್ರೀತಿ ಇದ್ರೆ ಸಾಕು. ಆದ್ರೂ ಮಾತಿಗೆ ಕೇಳ್ತೀನಿ, ಗುರುಗಳ ಮಾತನ್ನ ತಪ್ಪಲ್ಲ ಅಲ್ವಾ? ನನ್ನನ್ನ ಚೆನ್ನಾಗಿ ನೋಡ್ಕೊಡ್ತೀವಿ ತಾನೆ? ನೀನು ಈ ರೀತಿ ಹೊನ್ನನ್ನ ತುಂಬಾ ನೋಡಿದವಳು, ಸುಖದಲ್ಲೇ ಬೆಳೆದವಳು. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ನಾನಿನ್ನ ನೋಡ್ಕೋತೀನಿ. ನಿಮ್ ಬಗ್ಗೆ, ನಿಮ್ ಕುಟುಂಬದ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ. ನಿಮ್ ಹೆಸರು ಕೇಳಿದ ತಕ್ಷಣ ನೀವೇ ನಮ್ಮ ಪತಿ ಅಂತ ನನ್ನ ಮನಸ್ಸು ಸ್ವೀಕರಿಸ್ಬಿಡ್ತು. ಆದ್ರೆ ಮಧ್ಯದಲ್ಲಿ ನಡೆದ ಘಟನೆಗಳಿಂದ ಈ ಮದುವೆ ಎಲ್ಲಿ ತಪ್ಪು ಹೋಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಆ ತಾಯಿ ಶಚಿದೇವಿ ನನ್ನ ಕೋರಿಕೆ ಈಡೇರಿಸಿದ್ಲು. ನನ್ನನ್ನ ಅಷ್ಟೊಂದು ಇಷ್ಟಪಟ್ಟಿದ್ಯಾ ನೀನು? ಹೌದು. ಅದು ಹೇಗೆ ನನ್ನ ಮನಸ್ಸನ್ನ ಸೆಳೆದು ಬಿಟ್ರಿ ನೀವು? ನನ್ನ ಮನಸ್ಸನ್ನ ಸೆಳೆದಿದ್ದು ನೀನು. ಮದುವೆನೇ ಬೇಡ ಅಂದ್ಕೊಂಡಿದ್ದೆ. ನನ್ನನ್ನ ಮದುವೆಯತ್ತ ಸೆಳೆದಿದ್ದು ನಿನ್ನ ನೋಟ. ಇಷ್ಟ ಆದದ್ದು ನಿನ್ನ ಗುಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಿರಿಯರ ಮಾತು ಕಟ್ಟುಬಿದ್ದು ಮದುವೆ ಮಾಡ್ಕೊಳ್ಳೇಬೇಕಾಯ್ತು. ನನ್ನ ಚೆನ್ನಾಗಿ ನೋಡ್ಕೊಳ್ತೀಯ ತಾನೇ?